ಇವತ್ತು ನಾವಿದ್ದೇವೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕಾವೇರಿಪುರಂನಲ್ಲಿ. ಎಲ್ಲನ ಕೇಳಿ ಕಮಿಷನ್ ತಗೊಳ್ದೇ ಇರೋ ಕ್ಷೇತ್ರ ಯಾವ್ದಾರ ಇದ್ರೆ ಅದು ವಿಜಯನಗರ ಮತ್ತು ಗೋವಿಂದನಗರ ಅಂತ. ನಿಮ್ಮ ಮನೆ ಹತ್ರ ದಿನ ಬಿಬಿಎಂಪಿ ಲಾರಿ ಬರ್ತಿದ್ಯಾ? ಇಲ್ಲಿ ಕಸಿಂದ ಏನು ಸಮಸ್ಯೆನೇ ಇಲ್ಲ. ಇಲ್ಲಿ ಕಾವೇರಿಪುರ ವಾರ್ಡಲ್ಲಿ ನೀರಿನ ಸಮಸ್ಯೆ ಇದೆ ಮೇಡಮ್. ಜಿಬಿ ಅಥವಾ ಬಿಬಿಎಂಪಿ ಚುನಾವಣೆ ಆಗ್ಬೇಕಾ ಆಗ್ಬಾರ್ದಾ? ಚುನಾವಣೆ ಆದ್ರೂ ಸಂತೋಷ, ಆಗಿಲ್ಲ ಅಂದ್ರೂ ಸಂತೋಷ. ಪ್ರಿಯಾ ಕೃಷ್ಣ ಇದ್ರೆ ಸಾಕು ಮೇಡಮ್, ಕಾರ್ಪೊರೇಟರ್ ಬೇಕಾಗಿಲ್ಲ. ಈ ಒಂದು ವಾರ್ಡ್ನ ಹಳೆ ಬಿಬಿಎಂಪಿ ಸಂಖ್ಯೆ ಆಗಿತ್ತು 103 ಹಾಗೂ ಈಗಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಾರ್ಡ್ ನಂಬರ್ ಆಗಿದೆ 72. ಸದ್ಯ ಬೆಂಗಳೂರಿನಲ್ಲಿ ಯಾವೊಂದು ವಾರ್ಡ್ನಲ್ಲೂ ಕೂಡ ಎಲೆಕ್ಟೆಡ್ ಕಾರ್ಪೊರೇಟರ್ ಇಲ್ಲ. ವಾರ್ಡ್ಗಳ ಪರಿಸ್ಥಿತಿ ಹೇಗಿದೆ ಕಾರ್ಪೊರೇಟರ್ ಇಲ್ಲದೆ? ಇಲ್ಲಿ ಜನ ಕಷ್ಟ ಅಂತ ಬಂದಾಗ ಯಾರ ಹತ್ರ ಹೋಗ್ತಾರೆ, ಜನರ ಕಷ್ಟಗಳಿಗೆ ಯಾರು ಸ್ಪಂದನೆಯನ್ನ ಕೊಡ್ತಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕಾವೇರಿಪುರಂನಲ್ಲಿ ನಾವು ಇವಾಗಿದ್ದೀವಿ. ಇಲ್ಲಿನ ಸಮಸ್ಯೆಗಳು ಏನಾದರೂ ಇದೆಯಾ? ಏನು ನೋಡಿ, ರೋಡ್ಗಳೆಲ್ಲ ಮಾಡ್ತವ್ರೆ, ಎಲ್ಲ ಮೊನ್ನೆ ಪೂಜೆ ಮಾಡೋರು, ಎಲ್ಲ ಕಡೆ ಕಾಂಕ್ರೀಟ್ ಕಿತ್ತು ಕಾಂಕ್ರೀಟ್ ಹಾಕ್ತವ್ರೆ, ಆಮೇಲೆ ಕೇಬಲ್ ಹಾಕ್ತವ್ರೆ ಈಗೆಲ್ಲ, ಆಮೇಲೆ ಎಲ್ಲ ಕೊಳೆ ಬೋರ್ಗಳೆಲ್ಲ ಹಾಕವ್ರೆ, ಕಾರ್ಪೊರೇಷನ್ ಆಫೀಸ್ಗಳು ಹೊಡೆದು ವಾರ್ಡ್ ಆಫೀಸ್ಗಳೆಲ್ಲ ಮಾಡ್ತವ್ರೆ. ಬಳ್ಳಂಕೆರೆ ಪಾರ್ಕ್ ಅದೆ, ಈಚೆ ಒಂದು 7 ಇಂದ 8 ಕೋಟಿ ಕೆಲಸ ನಡೀತಾ ಇದೆ, ಅದು ಕೂಡ ಮಾಡ್ತಾವ್ರೆ ಎಲ್ಲ. ರಸ್ತೆಗಳೆಲ್ಲ ತುಂಬಾ ಹಳ್ಳ ಇದೆ, ಹಾಳಾಗಿದೆ. ಇದಕ್ಕೆ ಪರಿಹಾರ ಏನು ನಡೀತಾ ಇದೆ ಸದ್ಯಕ್ಕೆ ಈ ಒಂದು ಕ್ಷೇತ್ರದಲ್ಲಿ? ಈಗ ನನ್ನ ಮೊನ್ನೆ ತಾನೇ ಪೂಜೆ ಆಯ್ತು, ಇಲ್ಲಿ ಒಂದು ವೀಕ್ ಆಯ್ತು. ಅದೇನ್ ಸಮಸ್ಯೆ ಇದ್ರು ಅಲ್ಲೇ ಬಗೆಹರಿಸಿ ಅಲ್ಲೇ ಇದು ಮಾಡ್ಕೊಡೋ ನಮ್ಮ ಶಾಸಕರು ಮಾರ್ಕ್ ಕೊಡ್ತಾ ಇದ್ದಾರೆ. ಏನೇ ಕಸ ಸಮಸ್ಯೆ ಆಗಲಿ, ನೀರಿನ ಸಮಸ್ಯೆ ಆಗಲಿ, ನೀರಿನ ಸಮಸ್ಯೆ ಇತ್ತು ಅವಾಗ ಬೇಸಿಗೆ ಕಾಲದಲ್ಲಿ ಬತ್ತೋಗಿತ್ತು, ತಿರ್ಗಾ 20 ಬೋರ್ ಹಾಕ್ಸ್ಕೊಟ್ಟಿದ್ದಾರೆ. ಹಾಕ್ಸ್ಕೊಟ್ಟು ಕಸದ್ದು ಎಲ್ಲ ಇದು ಸಮಸ್ಯೆ ಇತ್ತು, ಅದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ರೋಡ್ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಟಾರ್ ಕಾಂಕ್ರೀಟ್ ಏನಾಗಿ ಸಮಸ್ಯೆ ಇದ್ರು ಎಲ್ಲ ರಿಪೇರಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ನಮ್ಮ ಎಮ್ಮೆಲೆ ಸಿಗುವಂಥದ್ದು ನಮ್ಮ ಅದೃಷ್ಟ. ಯಾವುದೇ ಒಂದು ವಾರ್ಡ್ ಆಗ್ಲಿ ಕಸದ ಸಮಸ್ಯೆ ತುಂಬಾನೇ ಇರುತ್ತೆ. ಈ ಒಂದು ವಾರ್ಡ್ ನಲ್ಲಿ ನಿಮ್ಮ ಮನೆ ಹತ್ರ ದಿನ ಬಿಬಿಎಂಪಿ ಲಾರಿ ಬರ್ತಿದ್ಯಾ, ಕಸ ತಗೊಂಡು ಹೋಗ್ತಿದ್ಯಾ? ಬರ್ತಾ ಇದೆ, ಡೈಲಿ ಬರ್ತಾ ಇದೆ ಗಾಡಿ. ಇಲ್ಲಿ ಕಸಿಂದ ಏನು ಸಮಸ್ಯೆನೇ ಇಲ್ಲ ಇಲ್ಲಿ ನಮ್ಮ ಏರಿಯಾದಲ್ಲಿ. ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಇಲ್ಲ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ MLA ಸಾಹೇಬರು ಆವಾಗಲೇ ಹೇಳಿ, ಅಧ್ಯಕ್ಷರುಗಳಿಗೆ ಅವ್ರಿಗೆ ಇರ್ತಾರೆ ಹೇಳಿ, ಅವಾಗಲೇ ನೀವು ಇದು ಮಾಡ್ತಾರೆ. ತೊಂದರೆ ಏನಿಲ್ಲ ಒಟ್ಟಿನಲ್ಲಿ. ಬೇಸಿಗೆಗಾಲ ಶುರು ಆಗ್ತಾ ಇದೆ, ನೀರಿಂದು ಬೋರಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ. ಇವಾಗ MLA ಪ್ರಿಯಾ ಕೃಷ್ಣ ಅವ್ರ ಬೋರೆ ಅನ್ನೋದು ಒಂದು ಏನಲ್ಲ, ಅದು ಇಡೀ ಜಗತ್ತಲ್ಲೇ ಮಳೆ ಇಲ್ಲದ್ರಿಂದ ಕಡಿಮೆ ಆಗಿದೆ ಎಲ್ಲರ ಬೋರಲ್ಲೂ. ಅದು ಇಲ್ಲಿ ಕಡಿಮೆ ಇದೆ ಅಂದರೆ ಇರೋದ್ರೊಳಗೆ ಮೇಂಟೈನ್ ಆಯ್ತಾ ಅದೆಲ್ಲ ಏನಿಲ್ಲ. ಇನ್ನು ತಿರ್ಗಾ ಹಂಗೇನೋ ತೊಂದರೆ ಆಯಿತು ಅಂದರೆ ಅವರೇ ಬೋರ್ಗಿರೋ ಹಾಕ್ಸಿ ರೆಡಿ ಮಾಡ್ತಾರೆ. ಅದರೊಳಗೆ ಸಮಸ್ಯೆ ಏನಿಲ್ಲ. ನಮ್ಮ ಕಾರ್ಪೆಂಟ್ರು ಏನು ಬೇಕಾಗಿಲ್ಲ. ಎಲ್ಲ ನಮ್ಮ MLA ಮಾಡುವಾಗ ಅವರು ಏನು ಅಂಥ ಏನು ಇದು ಇಲ್ಲ ನಮಗೆ, ಅಂಥದ್ದು ಏನು ಇಲ್ಲ. ಮತ್ತು ರೋಡ್ಗಳು ಇವೆಲ್ಲ ಆಲ್ರೆಡಿ ಆಗೋಗಿದೆ, ಅವೆಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ. ಈ ರೋಡು ಯಾವಾಗಲೂ ಆಗೋಗ್ಬಿಡ್ಬೇಕಾಯ್ತು. ಈ KB ಅವರೊಂದು ತಡೆ ಹಿಡಿದಿದ್ದಾರೆ, ಕೇಬಲ್ ಎಳಿತಾವ್ರೆ. ಅದರಿಂದ ಈ ಟಾರ್ ರೋಡ್ಗಳು 3 ರೋಡು ನಿಲ್ಲಿಸವ್ರೆ. ನೀರಿನ ಪ್ರಾಬ್ಲಮ್ ಇಲ್ಲ, ಸ್ಯಾನಿಟರಿ ಪ್ರಾಬ್ಲಮ್ ಇಲ್ಲ. ನಮ್ಮ MLA ಸಾಹೇಬ್ ಪ್ರಿಯಾ ಕೃಷ್ಣ ಅವರು ಎಲ್ಲ ಕಾರ್ಯಕರ್ತರನ್ನು ಎಲ್ಲ ರೋಡು ಕಾಂಕ್ರೀಟು ನಮ್ಮ ವಾರ್ಡ್ಗೆ ಇಲ್ಲಿ 20 ಬೋರ್ ಹಾಕಿದ್ದಾರೆ. ಆಮೇಲೆ ವಾಟರ್ ಪ್ಲಾಂಟ್ ಒಂದು 15 ವಾಟರ್ ಪ್ಲಾಂಟ್ ಮಾಡಿಸಿದ್ದಾರೆ. ಆಮೇಲೆ ಬೋರು ಸ್ಯಾನಿಟ್ರಿ ಎಲ್ಲ ಕ್ಲಿಯರ್ ಆಗಿದೆ ಮೇಡಮ್. ಕಾರ್ಪೊರೇಟರ್ ಬೇಕಾ? GB ಎಲೆಕ್ಷನ್ಸ್ ಆಗಬೇಕಾ ಆಗಬಾರ್ದು? GB ಎಲೆಕ್ಷನ್ ಆಗಬೇಕು ಮೇಡಮ್, ಆಗಬೇಕು. ಆದರೂ ನಮ್ಮ MLA ಸಾಹೇಬರು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕಾರ್ಯಕರ್ತ ಇದ್ದಾರೆ, ಆಮೇಲೆ ವಾರ್ಡ್ ಅಧ್ಯಕ್ಷರಿದ್ದಾರೆ, ಎಲ್ಲ ವಾರ್ಡ್ಗಳಲ್ಲೂ ಅಧ್ಯಕ್ಷರಿದ್ದಾರೆ. ಎಲ್ಲ ಸಹ ಇದು ತಗೊಂಡು ಎಲ್ಲ ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದರೆ ಆದರೂ ಆಗಿಲ್ಲ ಅಂದರೂ ಒಂದೇ ಗೋವಿಂದರಾಜಪುರದಲ್ಲಿ ಏನಾಗಬೇಕೋ ಅದು ಆಗ್ತಾನೆ ಇದೆ, ಆಗ್ತಾ ಇದೆ ಮೇಡಮ್. ಏನು ಎಲ್ಲ ಕೆಲಸ ಕಾರ್ಯ ಚೆನ್ನಾಗಿ ನಡೀತಾ ಇದೆ ಮೇಡಮ್, ಏನು ತೊಂದರೆ ಇಲ್ಲ. ಎಲ್ಲ ನೋಡಿ ಈ ರೋಡ್ ಮಾಡ್ತಾ ಇದ್ದಾರೆ, ಅಲ್ಲಿ ಎಲ್ಲ ಕಿತ್ತಾಕಿ ಎಲ್ಲ ರೋಡ್ ಮಾಡ್ತಾ ಇದ್ದಾರೆ, ಕಾಂಕ್ರೀಟ್ ಹಾಕ್ತಾ ಇದ್ದಾರೆ, ಎಲ್ಲ ಮಾಡ್ತಾರೆ. CC ರೋಡು ನಡೀತದೆ ಮೇಡಮ್ ಎಲ್ಲ. ಈ ಒಂದು ವಾರ್ಡ್ ಅಥವಾ ಕಾನ್ಸ್ಟಿಟ್ಯೂನ್ಸಿಗೆ MLA ಅವರು ಏನು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ? ಕಾವೇರಿಪುರ ವಾರ್ಡಲ್ಲಿ ನೀರಿನ ಸಮಸ್ಯೆ ಇಲ್ಲ ಮೇಡಮ್. ಮೊನ್ನೆ ತಾನೇ ಒಂದು ರೀಸೆಂಟಾಗಿ 3 ಮಂತ್ಸಲ್ಲಿ 20 ಬೋರ್ ಹಾಕಿದ್ದಾರೆ. ನೀರಿನ ಸಮಸ್ಯೆ ಇಲ್ಲ. ನೀರು ಇಲ್ದಾಗ ನಾವು ವಾಟರ್ ಟ್ಯಾಂಕಿಂದ ತಗೊಂಬಂದು ಜನಗಳಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ ಮೇಡಮ್. ಉಚಿತ ಟ್ಯಾಂಕ್ ಇದೆ ಮೇಡಮ್, ಸಪ್ಲೈ ಮಾಡ್ತಾ ಇದ್ದಾರೆ ಮೇಡಮ್. ಎಲ್ಲಿ ಬೇಕಲ್ಲಿ ಸಪ್ಲೈ ಮಾಡ್ಕೊಡ್ತಾ ಇದ್ದೀವಿ. ಆದರೂ ನಮಗೆ ಇಲ್ಲಿ 20 ಬೋರ್ ಎಕ್ಸ್ಟ್ರಾ ಹಾಕೋದ್ರಿಂದ ತೊಂದರೆ ಇಲ್ಲ, ಜನಗಳಿಗೆ ತೊಂದರೆ ಇಲ್ಲ ಮೇಡಮ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರಿಯಾ ಕೃಷ್ಣ ಅವರಿದ್ರೆ ಸಾಕು, ಕಾರ್ಪೊರೇಟರ್ ಇಲ್ಲ ಅಂದ್ರೂ ನಡೆಯುತ್ತೆ ಅಂತ? ಓಕೆ ಮೇಡಮ್, ನಮಗೆ ಪ್ರಿಯಾ ಕೃಷ್ಣ ಇದ್ರೆ ಸಾಕು ಮೇಡಮ್, ಕಾರ್ಪೊರೇಟರ್ ಬೇಕಾಗಿಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕಾಲಕ್ಕೆ ನಡಿಬೇಕು, ಆದರೆ ಈಗ 10 ವರ್ಷದಿಂದ ನಡೆದಿಲ್ಲ. ಆದರೆ ಇಲ್ಲಿನ ಸ್ಥಳೀಯ ಶಾಸಕರು ಮೂಲಭೂತ ಸೌಕರ್ಯಕ್ಕೆ ಏನು ಬೇಕೋ ದಿನ ಸ್ಪಂದಿಸಿದ್ದಾರೆ. ಯಾವುದು ಕುಂದುಕೊರತೆ ಇಲ್ದಂಗೆ ನೋಡ್ಕೊತಾ ಇದ್ದಾರೆ. ಚುನಾವಣೆ ಆಗಬೇಕಾ ಆಗಬಾರ್ದು? ಆದರೆ ಏನು ಉಪಯೋಗ ಆಗುತ್ತೆ ನಿಮಗೆ? ಚುನಾವಣೆ ಕಾಲಕ್ಕೆ ಆಗಬೇಕು, ಸಮಯಕ್ಕೆ ಆಗಬೇಕು. ಆದರೆ ರಾಜಕಾರಣಿಗಳು ಸೇರಿಕೊಂಡು ಏನೇನಿದೆಯೋ ನಮ್ಮ ಕಾರ್ಯಕರ್ತರ ಮಟ್ಟಿಗೆ ಗೊತ್ತಿಲ್ಲ. ಸ್ಥಳೀಯವಾಗಿ ಮೂಲಭೂತ ಸಮಸ್ಯೆ ಇಲ್ದಂಗೆ ನಮ್ಮ ಸ್ಥಳೀಯ ಶಾಸಕರು ಎಲ್ಲ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. GBA ಚುನಾವಣೆ, BBMP ಚುನಾವಣೆ ಆಗಬೇಕಾ ಆಗಬಾರ್ದು? ಯಾಕಂದರೆ ತುಂಬಾ ತಡ ಆಗ್ತಾ ಇದೆ. 5 ವರ್ಷಕ್ಕೊಂದ್ಸರಿ ಮಾಡಲೇಬೇಕು. ಗೌರ್ಮೆಂಟ್ ಹಂಗೆ ಮುಂದಕ್ಕೆ ಎಳ್ಳು ಹಾಕೊಂಡು ಹೋಗ್ತಾನೆ ಐತೆ. ಆದರೆ ಜನಗಳನ್ನ ಕುಂದುಕೊರತೆ ಎಲ್ಲ ನೋಡ್ಬೋದು, ಕಾರ್ಪೊರೇಟರ್ಗಳು ನೋಡ್ಬೋದು, MLAಗಳು ಬಂದು ನೋಡ್ತಾ ಇದ್ದಾರೆ. ಇವಾಗ ಪ್ರಿಯಾ ಕೃಷ್ಣ ಅವ್ರು ಬಂದು ನೋಡ್ತಾ ಇದ್ದಾರೆ. ಚುನಾವಣೆ ಅಂದರೆ ಆವಾಗ ಕಾಲಕ್ಕೆ ಆಗಲೇಬೇಕು.
ಈಗ ಗೊತ್ತಲ್ಲ ಸ್ಥಳೀಯ ಚುನಾವಣೆಗಳು ಕೆಲವು ಮುಂದಕ್ಕೆ ಹೋಗ್ತಾ ಇರ್ತವೆ, ಗೊತ್ತಾ ಇದೆ. ಈಗಿನ ಅಧ್ಯಕ್ಷರು ನಮ್ಮ ಡಿ ಕೆ ಶಿವಕುಮಾರ್ ಚುನಾವಣೆ ಮಾಡಬೇಕು ಅಂತ ಬೆಂಗಳೂರು TPL 5 ಇದು ಮಾಡ್ಕೊಂಡವ್ರೆ. 369 ವಾರ್ಡು ಕೂಡ ಮಾಡವ್ರೆ. ಚುನಾವಣೆ ಪಕ್ಷದಲ್ಲಿ ನಡೀತಾ ಇದೆ. ನನ್ನ ಚುನಾವಣಾ ಆಯೋಗನೂ ಹೇಳದೆ ಮಾಡ್ತೀವಂತ ಕೂಡ ನನ್ನ ಇದರಲ್ಲಿ ಹೇಳವ್ರೆ. ಚುನಾವಣೆ ತಾತ್ಕಾಲಿಕ ಆದರೆ ಒಳ್ಳೆಯದು. ಆದರೂ ಕೂಡ ಪ್ರಿಯಕೃಷ್ಣ ಅವರು ಎಲ್ಲ ಆಫೀಸಲ್ಲೂ ಇರ್ತಾರೆ. GBA ಅಥವಾ BBMP ಚುನಾವಣೆ ಆಗ್ಬೇಕಾ ಆಗ್ಬಾರ್ದು ಆದ್ರೆ ಏನು ಉಪಯೋಗ ಇರುತ್ತೆ? ನಮ್ಗೇನು ಅದೇನು ಡಿಫ್ರೆನ್ಸ್ ಅನ್ಸಲ್ಲ ಮೇಡಮ್, ಯಾಕಂದರೆ ಸಾಹೇಬ್ರ ಕಡೆಲ್ಲ ಏನೆಲ್ಲ ವರ್ಕ್ ಆಗೋಲ್ಲ ಆಗೈತಿ ಇಲ್ಲಿ. ಸೊ ಆದರೂ ಓಕೆ, ಆಗಿಲ್ಲ ಅಂದ್ರೂ ಓಕೆ. GBA ಚುನಾವಣೆ ಆದರೂ ಸಂತೋಷ, ಆಗಿಲ್ಲ ಅಂದರೂ ಸಂತೋಷ. ಆದರೆ ಸಾಹೇಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ನಾವು ಯಾವತ್ತೂ GBA ಆಗಲಿ ಇನ್ನೊಂದಾಗಲಿ ಯಾವುದೇ ಇದ್ರೂ ಸಾಹೇಬ್ರ ಪರವಾಗಿ ಇರ್ತೀವಿ. ಈ ಒಂದು ವಾರ್ಡ್ನಲ್ಲಿ ಕಾರ್ಪೊರೇಟರ್ ಇಲ್ದಿದ್ರು ಕೂಡ MLA ಅವರೇ ಪ್ರತಿಯೊಂದು ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡ್ತಿದ್ದಾರಂತೆ. ಅವರು ಗೆದ್ದಾಗಿಂದ 20 ಬೋರ್ಗಳು, ರಸ್ತೆ ಅಭಿವೃದ್ಧಿ ಕಾರ್ಯ, ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಅನ್ನೋದು ಇಲ್ಲಿನ ನಿವಾಸಿಗಳ ಮಾತಾಗಿದೆ. ಸದ್ಯ ನಮಗೆ ಕಾರ್ಪೊರೇಟರ್ ಬೇಡ ಮೇಡಮ್, ನಮಗೆ MLA ಸಾಹೇಬ್ರೇ ಇದ್ದಾರೆ, ನಮ್ಗೆ ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಕಾರ್ಪೊರೇಟರ್ ಅನ್ನೋ ಮಾತು ಇಲ್ಲಿನ ನಿವಾಸಿಗಳದ್ದಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.